ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ CEO ಪೋಸ್ಟ್ ಒಪ್ಕೋ. ಏನು ಸಮಸ್ಯೆ? ನಾವಿಬ್ರು ಚೆನ್ನಾಗಿರ್ತೀವಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಓ, ನಿಜವಾಗ್ಲೂ? ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಅದನ್ನ ನಿಮ್ಗೆ ಆಗ್ತಿರೋ ಸವಾಲಂತ ಬೇಕಾದ್ರೂ ತಿಳ್ಕೊಳ್ಳಿ. ಎಷ್ಟೇ ಕಷ್ಟ ಆದ್ರೂ, ಎಂತ ಕಷ್ಟದ ಪರಿಸ್ಥಿತಿನೇ ಬಂದ್ರು, ಯಾರು ನನ್ನ ಪಾರ್ವತಿನ ನನ್ನಿಂದ ದೂರ ಮಾಡೋದಕ್ಕಾಗಲ್ಲ. ನಿಮ್ಮಿಂದೂ ಅಷ್ಟೇ ದೂರ ಮಾಡೋದಕ್ಕಾಗಲ್ಲ. ಬರು. ನಿಮ್ಮ ತಮ್ಮನ ಹತ್ರ ಏನಾದರೂ ಜಗಳ ಆಡಿದ್ರಾ? ಅವನ ಹತ್ರ ಮಾತಾಡೋದಕ್ಕೆ ಏನೂ ಉಳಿದಿಲ್ವಲ್ಲ ಪರ್. ನಿಮ್ಮ ತಮ್ಮ ಮಾಡಿರೋ ತಪ್ಪಿಗೆ ಪಾಪ ಜನನಿಯವರು ನನ್ನ ಹತ್ರ ಕ್ಷಮೆ ಕೇಳಿದ್ರು. ಅವ್ರು ಯಾಕೆ ಕ್ಷಮೆ ಕೇಳಬೇಕು ಪರ್? ಇಂಥವನ ಜೊತೆ ಮದುವೆ ಮಾಡಿಸಿದ್ದಕ್ಕೆ ನಾವು ಅವಳಿಗೆ ಕ್ಷಮೆ ಕೇಳಬೇಕು. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಅವ್ರು ಇತ್ತೀಚೆಗೆ ಈ ರೀತಿ ಬದಲಾಗಿದ್ದಾರೆ. ಮುಂಚೆ ಹೀಗಿರಲಿಲ್ಲ ಅಲ್ವಾ? ಮೊದಲು ಪುಟ್ಟ ಮಗು ಥರ ಇದ್ದ. ಬೈದ್ರೆ ಬೈಸ್ಕೊಳ್ತಾ ಇದ್ದ, ಹೊಗಳಿದ್ರೆ ಹೊಗಳಿಸ್ಕೊತಾ ಇದ್ದ. ಯಾವತ್ತೂ ಈ ಥರ ತಿರುಗಿ ಬಿದ್ದವನೇ ಅಲ್ಲ. ಎಲ್ಲರ ಜೊತೆ ಖುಷಿಯಾಗಿರ್ತಾ ಇದ್ದ. ಆದರೆ ಈಗ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ, ನಿನಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಅವ್ರ ತಲೆಗೆ ಬೇಡದೇ ಇರೋದನ್ನ ತುಂಬಿ ಅವ್ರ ಮನಸ್ಸನ್ನ ಯಾರೋ ಕೆಡಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದ್ರ ಹಿಂದೆ ದಾಮಿನಿ ಮೇಡಮ್ ಕೈವಾಡ ಇರ್ಬೋದಾ? ಅಲ್ಲ, ಒಂದು ವೇಳೆ ಅವ್ರು ದಾಮಿನಿ ಮೇಡಮ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ ಅಂತಂದರೆ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಯಜಮಾನ್ರೆ. ಇದ್ರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ ಯಜಮಾನ್ರೆ. ಆದಷ್ಟು ಬೇಗ ಅದು ಯಾರು ಅಂತ ನೀವು ಪತ್ತೆ ಮಾಡಲೇಬೇಕು. ಪ್ರೀತು ನಮ್ಮ ವಿರುದ್ಧ ನಡ್ಕೊಳ್ತಾ ಇರೋದ್ರ ಹಿಂದೆ ಅಮ್ಮ ಇದ್ದಾರೆ ಅಂತ ಹೇಗೆ ಹೇಳಿ? ಹೇಳಿದ್ರೆ ನೀನು ಅಮ್ಮನ ಮೇಲಿಟ್ಟಿರೋ ಗೌರವ ಕಮ್ಮಿ ಆಗಲ್ವಾ? ಸರಿ ಯಜಮಾನ್ರೆ, ನಾನು ನಿಮಗೆ ತುಂಬ ತೊಂದರೆ ಕೊಡೋದಿಲ್ಲ. ಯಾರ ಮೂಲಕ ಯಾರಿಂದ ಅದನ್ನು ಹೇಗೆ ಕಂಡುಹಿಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆವಾಗಲೇ ಕಂಡುಹಿಡಿರಿ. ಸದ್ಯಕ್ಕೆ ನಾಳೆ ದಸರಾ ಹಬ್ಬ. ಆಗಿರೋದನ್ನೆಲ್ಲ ಮರೆತು ನಾವು ಖುಷಿಯಿಂದ ಹಬ್ಬನ ಆಚರಿಸೋಣ. ನನ್ನ ಮೈದನ್ನ ಕಾಲು ಕೊಟ್ಟು ಬೀಳ್ಸಿದ ವಿಷಯ ಅತ್ತೆಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು ಯಜಮಾನ್ರೆ, ಆಯ್ತಾ? ಅದಕ್ಕೆ ನಿಮಗೆಷ್ಟು ಅವಮಾನ ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ. ಆದರೂ ಇದನ್ನೆಲ್ಲ ಮಾಮೂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದೀರಲ್ಲ, ನಿಮ್ದೆಷ್ಟು ಒಳ್ಳೆ ಮನಸ್ಸು. ಆದರೆ ನನ್ನಿಂದ ಇದನ್ನೆಲ್ಲ ಮಾಡಿಸ್ತಿರೋದು ಆ ರಾಣ, ಅವಳ ತಂಗಿ ಅರುಂಧತಿ ಅಂತ ಹೇಳ್ದಿರೋ ಹಾಗೆ ನನ್ನ ಬಾಯಿನ ಕಟ್ಟಾಕಿದ್ದಾರೆ. ಇಲ್ಲ, ಇನ್ನು ನನ್ನಿಂದ ಸುಮ್ಮನೆ ಇರೋಕ್ಕಾಗಲ್ಲ. ಮನೆಯವ್ರನ್ನ ಗೋಳ ಇಟ್ಕೊಂಡು ಅವರಿಬ್ಬರು ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ನಾನು ಬಿಡಲ್ಲ. ಇವತ್ತೇನಾದರೂ ಒಂದು ಡಿಸೈಡ್ ಆಗಲೇಬೇಕು. ರಾಣ, ಏ ರಾಣ, ರಾಣ, ಏ ರಾಣ.
ನಮ್ಮ ಮನೆ ನಾಯಿ ಊಟ ಮಾಡ್ಲಿ ಅಂತ ನಾನು ಬಾಗಲ್ ತೆಗ್ದಿದ್ದೆ, ನೀನ್ ಬಂದ್ಬಿಟ್ಟಿದ್ಯಾ? ನಮ್ಮ ಮನೆ ನಾಯಿಯಲ್ಲಿ ಪ್ರೀತು ಮೊತು ತೆಗಿಯ. ಯಾಕೋ ಮರಿ, ಏನಾಯ್ತು? ಮೋನಿಕಾ ಮತ್ತೆ ನನ್ನ ವಿಡಿಯೋನ ಬೇರೆ ಯಾರಿಗೆ ಸೆಂಡ್ ಮಾಡಿದ್ಯಾ? ಯಾವ ನನ್ನ ಮಗ ಹೇಳಿದ ಹಾಗಂತ? ಮತ್ ಯಾಕೆ ಬೇರೆ ಯಾರೋ ಫೋನ್ ಮಾಡಿ ನನಗೆ ವಿಡಿಯೋ ಬಗ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ? ಯಾರು ಫೋನ್ ಮಾಡಿದ್ದು? ಯಾವನಿಗೆ ಗೊತ್ತು? ಕತ್ತಲ್ಲಿ ನಿಂತ್ಕೊಂಡು ಬ್ಲಾಕ್ ಮೇಲ್ ಮಾಡೋ ನನ್ನ ಪರಿಚಯ ಹೇಳ್ಕೊಳ್ತಾನ? ಯಾವಾಗ ಫೋನ್ ಬಂತು? ಈಗ ಸ್ವಲ್ಪ ಹೊತ್ತು ಮುಂಚೆ. ನಮ್ಮನ್ ಬಿಟ್ಟು ನಿನ್ನನ್ನ ಯಾರು ಬ್ಲಾಕ್ ಮೇಲ್ ಮಾಡಕ್ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ನಿನ್ ಜಾತಕ ನಮ್ ಹತ್ರ ಸೇಫ್ ಆಗಿದೆ. ಹೌದು. ನಾನು ಹೇಗ್ ನಂಬ್ಲಿ? ನೋಡು, ನನ್ನ ಹತ್ರ ಇರೋದು ಒಂದೇ ಒಂದು ಒರಿಜಿನಲ್ ಕಾಪಿ. ಅದನ್ನ ಸೇಫ್ ಆಗಿ ನನ್ನ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ನಾನ್ ನಂಬಲ್ಲ. ಅಣ್ಣ, ನೋಡಿದ್ಮೇಲಾದ್ರೂ ನಂಬ್ತೀಯ ಅಲ್ವಾ? ಬಾ. ಬರೋ ಮರಿ, ನಂಬಿಕೆ ಇಲ್ಲ ಅಲ್ವಾ? ನಂಬಿಸ್ತೀನಿ. ಇದು ನಿನ್ನ ರಾಸಲೀಲೆನ ಬಂದಿರೋಂಥ ಏಕೈಕ ಒರಿಜಿನಲ್ ಪೆನ್ ಡ್ರೈವ್. ನಾನಿದನ್ನ ಯಾರಿಗೂ ಕೊಟ್ಟಿಲ್ಲ. ಈಗಲಾದ್ರೂ ನಂಬಿಕೆ ಬಂತ? ಹಾ 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 ಹಾ. ಹೋಗೋಣ. ತೋರಿಸ್ತೀಯಾ? ನಂಬಿಕೆ ಬಂತ? ಹಾ, ನಂಬ್ತೀನಿ. ಸರಿ, ನಾ ಹೊಡ್ತೀನಿ. ಮತ್ತೆ ಫೋನ್ ಬಂದ್ರೆ ತಿಳಿಸ್ತೀನಿ. ಯಾರು ಫೋನ್ ಮಾಡಿರ್ಬೋದು? ಮೋನಿಕಾಗೊಂದ್ಸಲ ಫೋನ್ ಮಾಡಿ. ಮೋನಿಕಾ, ಪಾರ್ವತಿ, ಅತ್ತೆಮ್ಮ, ನೀವ್ಯಾಕೆ ಇಲ್ಲಿ ಬರೋದಕ್ಕೆ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಹೇಳಿ ಅತ್ತೆಮ್ಮ, ಏನು ವಿಷಯ? ಪಾರ್ವತಿ, ನಾಳೆ ದಸರಾ ಹಬ್ಬ. ನಮ್ಮ ಹಬ್ಬಗಳಲ್ಲೇ
ತುಂಬ ವಿಶೇಷವಾದ ಹಬ್ಬ, ನಮ್ಮ ನಾಡ ಹಬ್ಬ. ಅದನ್ನು ಸಂಭ್ರಮದಿಂದ ಆಚರಿಸ್ಬೇಕು. ಗೊಂಬೆ ಕೂರಿಸ್ಬೇಕು, ಪೂಜೆಗೆ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ಕೋಬೇಕು. ಈ ಸಲ ಹಬ್ಬಕ್ಕೆ ಜನನಿ ತವ್ರ ಮನೆಗೆ ಹೋಗಿದ್ದಾಳೆ, ಗೊತ್ತಲ್ಲ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ನಿನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗತ್ತಮ್ಮ? ಆಗತ್ತಾ ಅಂತ ಕೇಳ್ತಾ ಇದ್ದೀರಲ್ಲ ಅತ್ತೆಮ್ಮ, ನೀನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನೀನು ಈ ಕೆಲಸ ಎಲ್ಲ ಮಾಡೋದಕ್ಕೆ ಆದಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ಕೊಂಬಿಡಮ್ಮ. ಅಯ್ಯೋ, ಯಾಕತ್ತೆಮ್ಮ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿಗೆ ಅವ್ರು ಯಾವತ್ತಾದರೂ ಇಲ್ಲ ಅಂತ ಹೇಳಿದಾರಾ? ಹಾಗಲ್ಲ, ಇತ್ತೀಚೆಗೆ ಅವನಿಗೆ ನಿನ್ನ ಮೇಲೆ ಕಾಳಜಿ ಪ್ರೀತಿ ತುಂಬ ಜಾಸ್ತಿ ಆಗಿದೆ, ಮುಂಚೆಗಿಂತ ಹೆಚ್ಚಾಗಿದೆ. ಅದಕ್ಕೆ ಈಗ ನೀನು ಈ ಕೆಲಸ ಎಲ್ಲ ಮಾಡೋದು ಅವನಿಗೆ ಒಪ್ಪಿಗೆನೋ ಇಲ್ವೋ ಒಂದ್ಸಲ ಕೇಳಿಬಿಟ್ರೆ ಒಳ್ಳೆಯದು. ಆದಿ, ನಿನ್ನ ಹೆಂಡತಿಗೆ ಈ ಜವಾಬ್ದಾರಿನೆಲ್ಲ ಕೊಟ್ಟರೆ ಅವಳು ಇದನ್ನು ನಿಭಾಯಿಸೋಕ್ಕೆ ತುಂಬ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಅದಕ್ಕೇನಂತೆ, ಮಾಡಲಿ ಅಮ್ಮ. ಹಾಗೆ ಪ್ರತಿಯೊಬ್ಬರು ಒಳಗೆ ಹುಟ್ಕೊಂಡಿರೋ ರಾಕ್ಷಸತನನ ಆ ದುರ್ಗಾದೇವಿ ಕೊಂದು ಹಾಕಿ. ಪಾರ್ವತಿ, ಬೆಳಿಗ್ಗೆ ಬೇಗ ಏಳಬೇಕು, ಬೇಗ ಮಲ್ಕೊಮ್ಮ. ಯಾರು ಸಾವಿತ್ರಮ್ಮಂಗೆ ಹೊಸ ಜವಾಬ್ದಾರಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ಏನು ಯಜಮಾನ್ರೆ? ಈ ಮನೇಲಿ, ಅದರಲ್ಲೂ ನಿನ್ನ ವಿಷಯದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಂತ ನಾನು ಆಫೀಸ್ ಕೆಲಸ ಬಿಟ್ಟು ಮನೇಲೆ ಕೂರೋದಕ್ಕಾಗಲ್ಲ ಅಲ್ವಾ? ಹಾಗೆ ಮಾಡಿದ್ರೆ ಕೆಲವರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಆಫೀಸಿಂದ ಬರೋವರೆಗೂ ನಿನ್ನ ಜವಾಬ್ದಾರಿನ ಸಾವಿತ್ರಮ್ಮಂಗೆ ವಹಿಸೋಣ ಅಂತ ಇದ್ದೀನಿ.
ಯಜಮಾನ್ರಿ ಏನಾಗಿದೆ ನಿಮಗೆ? ಅತ್ತೆಮ್ಮನ ಮುಂದೆ ಯಾಕೆ ಹಾಗೆ ಮಾತಾಡಿದ್ರಿ? ಪಾಪ ಅವ್ರ ಮನಸ್ಸಿಗೆ ಎಷ್ಟು ನೋವಾಯ್ತೋ ಏನೋ. ನನಗೇನೋ ಆಗಿದೆ ಅಂತ ಅವ್ರು ಅಂದ್ಕೊಳಲ್ವಾ? ಅದು ಅಲ್ಲದೆ ನಿಮ್ಮ ತಮ್ಮ ಕಾಲು ಕೊಟ್ಟು ನನ್ನನ್ನು ಕೆಡವಿದ್ರು ಅಂತ ಅತ್ತೆಮ್ಮನ ಮುಂದೆ ಆ ರೀತಿ ಮಾತಾಡೋದಾ? ನೀವು ಯಾಕೋ ನನ್ನ ವಿಷಯದಲ್ಲಿ ಅಗತ್ಯಕ್ಕಿಂತ ತುಂಬ ಹೆದರ್ಕೋತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಧೈರ್ಯವಾಗಿರಿ ಯಜಮಾನ್ರೆ. ನೋಡಿ, ಈ ಮನೆಯಲ್ಲಿ ನಾನೊಬ್ಬಳೇ ಇಲ್ಲ, ಎಲ್ಲರೂ ಇದ್ದಾರಲ್ವಾ. ನಿಮ್ಮ ತಮ್ಮ ನಡ್ಕೊಳ್ತಿರೋದು ಸರಿ ಇಲ್ಲದೆ ಇರ್ಬೋದು, ಆದರೆ ಅವರೇ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಯಾವುದೋ ಕೆಟ್ಟ ಮನಸ್ಥಿತಿ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಅವ್ರನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಅವನು ಆಡ್ತಾ ಇಲ್ಲ ಪಾರು, ನಿಮ್ಮ ಮತ್ತೆ ಆದವರು ಆಡಿಸ್ತಾ ಇದ್ದಾರೆ ಅಂತ ಯಾವ ಬಾಯಿಂದ ಹೇಳಿ.